ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಆನೆಗಳ ಬಗ್ಗೆ ಕನಸು ಬಿದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಆನೆಗಳು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದ ಪ್ರಾಣಿಯಾಗಿದೆ. ಆನೆಗಳು ಗಣೇಶನೊಂದಿಗೆ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದು ನಮ್ಗೆ ಹಣಕಾಸಿನ ಸಮೃದ್ಧಿಯನ್ನ ಮತ್ತು ಸಂತೋಷವನ್ನ ಕರುಣಿಸುತ್ತೆ. ಆನೆಗೆ ಸಂಬಂಧಿಸಿದ ಯಾವೆಲ್ಲ ಕನಸುಗಳು ಬಿದ್ರೆ ಅದು ನಿಮ್ಮ ಜೀವನಕ್ಕೆ ಅಶುಭ ಘಟನೆಯನ್ನ ಸೂಚಿಸುತ್ತೆ ಮತ್ತು ಯಾವೆಲ್ಲ ಕನಸುಗಳು ಗೌರವ ಮತ್ತು ಸ್ಥಾನಮಾನವನ್ನ ಹೆಚ್ಚಿಸುತ್ತೆ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಕನಸುಗಳು ಕೇವಲ ಕಾಲ್ಪನಿಕ ಜಗತ್ತಿನ ಚಿತ್ರಣಗಳು ಅಲ್ಲ, ಅಥವಾ ಅವುಗಳು ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಬಂದು ಹೋಗುವ ದೃಶ್ಯಾವಳಿಗಳು ಅಲ್ಲ. ಅವುಗಳು ನಮ್ಮ ಭವಿಷ್ಯದ ಬಗ್ಗೆ ಸೂಚನೆಯನ್ನ ನೀಡುವಂತಹ ಘಟನೆಗಳು ಆಗಿರುತ್ತೆ. ಕನಸಲ್ಲಿ ನಾವು ಇವುಗಳನ್ನೇ ನೋಡ್ಬೇಕು, ಅವುಗಳನ್ನೇ ನೋಡ್ಬೇಕು ಅಂತ ಏನು ಕೂಡ ಇಲ್ಲ. ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳನ್ನ ನೋಡ್ತೇವೆ, ಕೆಲವೊಮ್ಮೆ ವಿಚಿತ್ರವಾದ ಜೀವಿಗಳನ್ನ ಕೂಡ ನೋಡ್ತೇವೆ. ಪ್ರಾಣಿ ಪಕ್ಷಿಗಳಲ್ಲಿ ನಾವು ಕೆಲವೊಮ್ಮೆ ಆನೆಗಳ ಬಗ್ಗೆ ಕೂಡ ಕನಸನ್ನ ಕಾಣ್ತೇವೆ. ಆನೆಗಳು ಇಂದು ದೇವರು ಮತ್ತು ದೇವತೆಗಳೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದಿರುವಂತಹ ಪ್ರಾಣಿ. ಇಂದ್ರದೇವನೊಂದಿಗೆ ಇರಬಹುದು, ಲಕ್ಷ್ಮೀ ದೇವಿಯೊಂದಿಗೆ ಇರಬಹುದು. ನಾವು ಆನೆ ಇರುವುದನ್ನು ನೋಡಬಹುದು. ಶಕ್ತಿ, ಸಮೃದ್ಧಿ, ಸಹಿಷ್ಣುತೆ ಮತ್ತು ಬುದ್ಧಿವಂತಿಕೆ ಸಂಕೇತವಾದ ಆನೆಯು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ನಿಮ್ಗೆ ಯಾವೆಲ್ಲ ಶುಭ ಸೂಚನೆಯನ್ನು ನೀಡುತ್ತೆ? ಮೊದಲನೆಯದಾಗಿ, ಆನೆಗೆ ಸಂಬಂಧಿಸಿದ ಈ ಕನಸುಗಳು ಅಶುಭ. ಆನೆಗೆ ಸಂಬಂಧಿಸಿದ ಯಾವುದೇ ಕನಸುಗಳನ್ನ ನೋಡಿದ್ರು ಆ ಕನಸು ನಮ್ಗೆ ಶುಭ ಸೂಚನೆಯನ್ನ ನೀಡುತ್ತೆ ಅಂತ ಅರ್ಥ ಅಲ್ಲ, ಅದು ನಮ್ಗೆ ಅಶುಭ ಸೂಚನೆಯನ್ನ ಕೂಡ ನೀಡುತ್ತೆ. ನಾವು ಕನಸಲ್ಲಿ ಆನೆಗಳು ಯಾವ ಭಂಗಿಯಲ್ಲಿ ಇರುತ್ತದೆ ಎಂಬುದರ ಮೇಲೆ ಅದರ ಶುಭ ಹಾಗೂ ಅಶುಭ ಫಲಿತಾಂಶಗಳನ್ನ ತಿಳಿದುಕೊಳ್ಬಹುದು. ಕನಸಿನಲ್ಲಿ ಆನೆಗಳು ಭಯಬೀಳಿಸುವಂತಿದ್ರೆ, ಆನೆ ದಾಳಿ ಮಾಡುತ್ತಿದ್ರೆ ಅಥವಾ ಆನೆ ತನ್ನ ಸೊಂಡಿಲನ್ನ ಎತ್ತಿಕೊಂಡು ಜೋರಾಗಿ ಕೂಗುತ್ತಿದ್ದರೆ ಅದು ನಿಮ್ಗೆ ಶೀಘ್ರದಲ್ಲೇ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಎಂಬುದನ್ನ, ಅಡಚಣೆಗಳು ಎದುರಾಗಬಹುದು ಎಂಬುದನ್ನ ಸೂಚಿಸುತ್ತೆ. ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ನಿಯಂತ್ರಣಕ್ಕೆ ಬಾರದೇ ಇರುವ ಘಟನೆಗಳು ಸಂಭವಿಸುವುದು ಎಂದು ಹೇಳುತ್ತೆ. ಅದೇ ನೀವು ನಿಮ್ಮ ಕನಸಿನಲ್ಲಿ ಅನಾರೋಗ್ಯವಂತ ತೆಳ್ಳಗೆ ಇರುವಂತಹ ಆನೆಯನ್ನು ನೋಡಿದ್ರೆ ಅಂತಹ ಕನಸುಗಳು ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು ಅಥವಾ ಕೌಟುಂಬಿಕ ಕಲಹಗಳು ಎದುರಾಗಬಹುದು ಎಂಬುದರ ಸೂಚನೆ ಕೂಡ ಆಗಿರಬಹುದು. 2. ಜೋಡಿ ಹೆಣ್ಣಾನೆ ಮತ್ತು ಗಂಡಾನೆಯನ್ನ ನೋಡುವುದು. ಕನಸಲ್ಲಿ ನಾವು ಹೆಣ್ಣಾನೆ ಮತ್ತು ಗಂಡಾನೆ ಜೊತೆಯಾಗಿರುವುದನ್ನು ನೋಡಿದ್ರೆ ಅದು ಪ್ರೀತಿ ಮತ್ತು ಸಂತಾನದ ಬೆಳವಣಿಗೆಯನ್ನ ಸಂಕೇತಿಸುತ್ತೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ಜೋಡಿ ಗಂಡಾನೆ ಮತ್ತು ಹೆಣ್ಣಾನೆಯನ್ನ ನೋಡಿದ್ರೆ ಅದು ಪತಿ ಪತ್ನಿಯರ ಸಂಬಂಧದಲ್ಲಿ ಸಾಮರಸ್ಯವನ್ನ, ಪ್ರೀತಿಯನ್ನ ಸೂಚಿಸುತ್ತೆ. ಗರ್ಭಿಣಿ ಮಹಿಳೆ ಅಥವಾ ಮಕ್ಕಳನ್ನ ಹೊಂದಲು ಬಯಸುವ ದಂಪತಿಗಳಿಗೆ ನಮ್ಮ ಕನಸಲ್ಲಿ ಜೋಡಿ ಗಂಡಾನೆ ಮತ್ತು ಹೆಣ್ಣಾನೆಯನ್ನ ನೋಡಿದ್ರೆ ಅದು ನಿಮ್ಗೆ ಚೈತನ್ಯದಾಯಕ ಮತ್ತು ಬುದ್ಧಿವಂತ ಮಗುವನ್ನ ಹೊಂದುತ್ತಾರೆ ಎನ್ನುವ ನಂಬಿಕೆ ಇದೆ. 3. ಬಿಳಿ ಆನೆಯನ್ನ ನೋಡುವುದು. ಬಿಳಿ ಆನೆಯನ್ನ ನಾವು ಐರಾವತ ಅಂತ ಕರೆಯುತ್ತೇವೆ. ಐರಾವತವೆಂದು ಕರೆಯಲಾಗುವ ಬಿಳಿ ಬಣ್ಣದ ಆನೆಗಳು ತುಂಬಾನೇ ಅಪರೂಪದ ಪ್ರಾಣಿಯಾಗಿದೆ ಹಾಗೂ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತೆ. ಬಿಳಿ ಆನೆಗಳನ್ನ ಇಂದ್ರನ ಆನೆಗಳು ಅಂತ ಕೂಡ ಕರೆಯಲಾಗುತ್ತೆ. ಬಿಳಿ ಆನೆಯು ಶುದ್ಧತೆ ಮತ್ತು ದೈವಿಕ ಅನುಗ್ರಹವನ್ನ ಸಂಕೇತಿಸುತ್ತೆ. ಬಿಳಿ ಆನೆಯ ಕನಸು ಬಿದ್ರೆ ಆ ವ್ಯಕ್ತಿಯ ಅದೃಷ್ಟ ಶೀಘ್ರದಲ್ಲೇ ಬೆಳಗಲಿದೆ ಎಂಬುದಾಗಿದೆ. ಅವರು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನ ಕಾಣಬಹುದು ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನ ಪಡಿಬಹುದು. ಬಿಳಿ ಆನೆಯು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನ ಕೂಡ ಸೂಚಿಸುತ್ತೆ. 4. ನೀವು ಆನೆ ಮೇಲೆ ಸವಾರಿ ಮಾಡುವಂತೆ ಕನಸು. ನೀವು ಆನೆ ಮೇಲೆ ಕುಳಿತಿರುವಂತೆ ಅಥವಾ ಆನೆ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವಂತೆ ಕನಸು ಕಂಡ್ರೆ ಅದನ್ನು ತುಂಬಾ ಸಕಾರಾತ್ಮಕ ಕನಸು ಅಂತ ಪರಿಗಣಿಸಲಾಗುತ್ತೆ. ಇದರರ್ಥ ನೀವು ನಿಮ್ಮ ಶತ್ರುಗಳನ್ನ ಜಯಿಸುತ್ತೀರಾ. ಮುಂದಿನ ವೃತ್ತಿ ಜೀವನದಲ್ಲಿ ಇದು ನಿಮ್ಮ ದಕ್ಷತೆ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನ ಹೆಚ್ಚಳವನ್ನ ಸೂಚಿಸುತ್ತೆ. ನೀವು ಒಂದು ಪ್ರಮುಖ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ರೆ ನೀವು ಖಂಡಿತವಾಗಿಯೂ ಆ ಯೋಜನೆಯಲ್ಲಿ ಯಶಸ್ಸನ್ನ ಸಾಧಿಸುತ್ತೀರಾ ಎಂಬುದನ್ನ ಈ ಕನಸು ಸೂಚನೆಯಾಗಿ ನೀಡುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.